ಎಷ್ಟು ಕೊಬ್ಬು ಆ ಪುಷ್ಪನಿಗೆ. ಥೂ, ಈ ಗಂಡ ಮನೆ ಬಿಟ್ಟು ಓಡಿಸಿದ್ರು ಅವಳಿಗೊಂದಿಷ್ಟು ಇದೇ ಇಲ್ಲ. ಬಿಟ್ಟು ಓಡಿಸಿದ್ರಲ್ಲ, ನಾನು ಹೆಂಗ್ ಮಾತಾಡ್ಬೇಕು ಅಂತಾನ ಏನ್ ದಿಮಾಕಿಂದ ಮಾತಾಡ್ಕೊಂಡು ಹೋಗ್ತಾಳೆ. ಅದಕ್ಕೆ ಮತ್ತಿಗೆ ಅವಳಿಗೆ ಇಂಥ ಪರಿಸ್ಥಿತಿ ಬಂದಿರೋದು. ಸುಜಿ ಸುಜಿ ಬಂದ್ಯಾ? ಬಾರಿ, ಉಪ್ಪಿನಕಾಯಿ ಜಾಸ್ತಿ ಆರ್ಡರ್ ಐತೆ ಈ ಸರಿ, ಬೇಗ ಬೇಗ ಮುಗಿಸ್ಬೇಕು ಬಾ. ಒಳಗ್ ಬರೋದ್ ಬಿಟ್ಟು ಇಲ್ಲಿ ನಿಂತ್ಕೊಂಡು ಸೂಜಿ ಸೂಜಿ ಅಂತ ಯಾಕೆ ಕರ್ದೆ? ಏನಾಯ್ತು? ನಿಮ್ಮ ಅತ್ತೆ ಹತ್ರ ಏನಾದ್ರು ಜಗಳ ಮಾಡ್ಕೊಂಡ ಹೆಂಗೆ? ಏನೂ ಇಲ್ಲ, ಜಗಳ ಗಿಗಳ ಏನೂ ಇಲ್ಲ. ನಿನಗೊಂದು ಸಂತೋಷದ ಸುದ್ದಿ. ಅದು ಸಂತೋಷ ಅಂತಾದ್ರೂ ಅನ್ಕೋ ಅಥವಾ ಬೇಜಾರಾದ್ರೂ ನಿಮ್ಮ ಅಂದ್ಕೋ, ಒಟ್ನಲ್ಲಿ ನನಗಂತೂ ಸಂತೋಷದ ವಿಷಯನೇ ಅಂತ ಅನ್ಸುತ್ತೆ. ಏನೇ ಅದು? ಏನು ಅಂತ ಹೇಳು. ಏನೂ ಇಲ್ಲ, ಪುಷ್ಪನ್ನ ಮಾದೇಶಣ್ಣ ಮನೆಯಿಂದ ಹಚ್ಚಿಗೆ ಹಾಕಿದ್ದಾನೆ ಅನ್ಸುತ್ತೆ. ಅದಕ್ಕೆ ಅಳ್ತಾನ ಊರಿಗೆ ಹೋಗ್ತಾ ಇದ್ಲು ಬ್ಯಾಗ್ ಎತ್ಕೊಂಡು. ಹೌದೇನೆ, ಊರಿಗೆ ಹೋಗ್ತಾ ಇದ್ಲ? ಯಾಕೆ, ಏನಾಯ್ತು? ಎಲ್ಲ ಸರಿಯಾಗಿತ್ತಲ್ಲ, ದೇವಸ್ಥಾನದ ಅವಳದೇ ತಪ್ಪು ಅಂತ ಅಂದಿದ್ಕೆ ಕ್ಷಮೆ ಕೇಳಿದ್ಲಲ್ಲ, ಇನ್ನೇನಾಯ್ತು? ಮನೆಗೆ ಹೋಗಿದ್ರಲ್ಲ ಎಲ್ಲಾನ, ಮತ್ತೇನಾಯ್ತು ಇವತ್ತು? ಏನಾಯ್ತೆ? ಅಯ್ಯೋ, ಏನಾದ್ರೂ ಆಗ್ಲಿ ಬಿಡು. ನಿನ್ ಮೇಲೆ ಇಲ್ದೇನ ಆರೋಪ ಹೊರಿಸ್ತಾಳು, ಇವತ್ತು ಸರಿಯಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾಳಲ್ಲ, ಅದಕ್ಕೆ ಸಂತೋಷ ಪಡು. ನೀನೇ ಗಾಬರಿ ಆಗ್ತಿದ್ಯಾ? ಅಲ್ಲ ಕಣೆ ಸೀತಾ, ಅಲ್ಲ ಅವರಿಬ್ರು ಬೇರೆ ಏನ್ ಜಗಳ ಮಾಡ್ಕೊಂಬ್ಲಿ, ಆದ್ರೆ ನನ್ನ ವಿಷಯಕ್ಕೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗುವಂತದ್ದು ಏನಾಯ್ತು? ನಾವೇನೆ ಈ ಸರಿ ಆಯ್ತು ಇನ್ನೊಂದ್ಸಲ ಮಾಡ್ಬೇಡ ಅಂತ ಕ್ಷಮಿಸಿ ಸುಮ್ಮನಾಗಿದ್ವಿ. ಮಾದೇಶಣ್ಣ ಯಾಕೆ ಮನೆ ಬಿಟ್ಟು ಕಳಿಸ್ತಾ? ಅಯ್ಯೋ, ಏನ್ ವಿಷಯಕ್ಕೆ ಅಂತ ಗೊತ್ತಿಲ್ವಲ್ಲ. ಬೇರೆ ಏನಾದ್ರೂ ಜಗಳ ಆಯ್ತಾ ಅವ್ರ ಮನೇಲಿ, ಅಥವಾ ನನ್ನ ವಿಷಯಕ್ಕೆನಾ? ಅಯ್ಯೋ, ಒಂದು ಗೊತ್ತಾಗ್ತಾ ಇಲ್ವಲ್ಲ ಸೀತಾ. ಅಯ್ಯೋ, ಈ ವಿಷಯ ಒಳ್ಳೆ ವಿಷಯ ಅಂತೂ ಅಲ್ಲ. ಬಾ, ಹೋಗಿ ಮಾದೇಶಣ್ಣರ ಮಂತಕ್ಕೆ ಹೋಗಿ ಯಾಕೆ ಏನಾಯ್ತು ಅಂತೇಳಿ ವಿಚಾರಿಸ್ಕೊ ಬರೋಣ ಬಾ. ಅಯ್ಯೋ, ನೀನ್ ಯಾಕೆ ಬೇಜಾರಾಗ್ತೀಯಾ? ಆ ಪುಷ್ಪ ನಿನ್ಗೆ ಎಷ್ಟೆಲ್ಲ ಅವಮಾನ ಮಾಡಿದ್ಲು, ಹೇಳ್ದೆ ಇರೋದೆಲ್ಲನ ತಲೆ ಕಟ್ಟಿದ್ಲು, ಮನೆ ಹತ್ರ ಬಂದು ಜಗಳ ಮಾಡ್ಸಿದ್ಲು. ಅದನ್ನೆಲ್ಲ ಮರ್ತ್ಬಿಟ್ಟ. ಈಗ ಅವಳಿಗೇನೋ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಕಳಿಸಿದಾರೆ ಅಂದ ತಕ್ಷಣ ಅವಳ ಮೇಲೆ ಯಾಕೆ ಇಷ್ಟೊಂದು ಕರುಣೆ ತೋರ್ತಾ ಇದ್ಯಾ ಸುಜಿ? ಹಂಗಲ್ಲ ಕಣೆ ಸೀತಾ, ಅವಳ ಮೇಲೆ ನನ್ಗೇನೇನು ಯಾವ ದ್ವೇಷನೂ ಇರ್ಲಿಲ್ಲ, ಯಾವ ಸಿಟ್ಟು ಇರ್ಲಿಲ್ಲ. ಅವಳು ಸುಮ್ನೆ ಕೆಣಕೊಂಡು ಬಂದಿದ್ಕೆ ನಾನು ಬಾಯಿಗೆ ಬಂದಂಗೆ ಬೈದಿದ್ದವಳನ್ನ. ಆದ್ರೆ ಮಾದೇಶಣ್ಣು ನಾನೇನು ಅಂದಿರ್ಲಿಲ್ಲ. ಆ ಪುಷ್ಪನ ಇಲ್ದೇ ಇರೋದೆಲ್ಲ ಹೇಳಿದ್ಲು. ಅವಳ ಮೇಲೆ ಸಿಟ್ಟಿರೋದೇನೋ ನಿಜ, ಆದ್ರೆ ನನ್ನ ವಿಷಯಕ್ಕೆ ಜಗಳ ಮಾಡ್ಕೊಂಡು ಗಂಡ ಹೆಂಡತಿ ದೂರ ಆದ್ರೆ ಅದು ನನಗೆ ಕೆಟ್ಟ ಹೆಸರಲ್ವಾ? ಅದಕ್ಕೆ ಈಗ್ಲೇನೆ ಹೋಗಿ ಅದ್ ಯಾಕೆ ಏನು ಅಂತ ನಾವು ವಿಚಾರಿಸ್ಕೊ ಬರೋಣ ಬಾ. ನಿನಗೇನು ತಲೆ ಕೆಟ್ಟೈತೇನೆ ಸುಜಿ? ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಅವ್ರು ಹೆಂಗಾದ್ರೂ ಮಾಡ್ಕೊಂಡ್ಲಿ ಬಿಡು, ನಾವು ಉಪ್ಪಿನಕಾಯಿ ಮಾಡ್ಬೇಕು, ಆರ್ಡರ್ ಜಾಸ್ತಿ ಇದೆ, ನಡಿ ಮಾಡೋಣ. ಬೇಡ ಕಣೆ ಸೀತಾ, ಬಾ ಅಲ್ಲಿ ಹೋಗಿ ಬರೋಣ, ಆಮೇಲೆ ಬೇಕಂದ್ರೆ ಮಾಡೋಣ ಬಾ ಬೇಗ. ಸರಿ ಆಯ್ತು, ನಡಿಯಮ್ಮ. ನೀನು ಕರುಣಾಮಯ್ಯ ಆಗ ಕೊಟ್ಟಿದ್ಯಾ, ಸುಮ್ಮನೆ ಇದ್ರಲ್ಲಿ ತಲೆ ಹಾಕಿ ಆಮೇಲೆ ನಿನ್ನ ಮೇಲೆ ಬರುತ್ತೆ. ಇವಳಿಂದಾನೆ ಗಂಡ ಹೆಂಡತಿ ಜಗಳ ಆಡಿದ್ದು ಅಂತ ಯಾಕೆ ಸುಮ್ಮನೆ ಹೋಗ್ತೀಯ ಅಂತಂದ್ರೆ ಏನು ಆಗಲ್ಲ. ಬಾರಿ ಸೀತಾ, ಸುಮ್ಮನೆ ನೀನ್ ಮಾತಾಡ್ಬೇಡ, ಬಾ ಸುಮ್ಮನೆ ಹೋಗೋಣ. ಆಯ್ತು ನಡಿಯಮ್ಮ, ಬರ್ತೀನಿ. ಮಾದೇಶಣ್ಣ, ಮಾದೇಶಣ್ಣ ಮನೇಲಿ ಇದನೋ ಇಲ್ವೋ? ಏನೇ ಸುಜಿ, ಏನು ಉಪ್ಪಿನಕಾಯಿ ಮಾಡಿದ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ ನಮ್ಮಂತಕ್ಕೆ? ಯಾಕೆ? ಏನೂ ಇಲ್ಲ, ಅದೇ ಮಾದೇಶಣ್ಣ ಎಲ್ಲೋದ? ಅವನು ಎಲ್ಲೋ ಹೊಲ್ ಕಡೆಗೆ ಹೋದ್ನೇನಮ್ಮ, ಅಲ್ಲಿ ಎಷ್ಟೊತ್ತಾಯ್ತು, ಈಗಲಾಗ್ಲೂ ಬರ್ಬೋದೇನೋ. ಯಾಕಮ್ಮ, ಏನಾಯ್ತು? ಏನೂ ಇಲ್ಲ, ಅದೇ ಪುಷ್ಪನೇನು ಮನೆ ಬಿಟ್ಟು ಕಳ್ಸಿದ್ರಂತೆ ನೀವು, ನಿಜನಾ? ಹೌದಮ್ಮ, ದುರಹಂಕಾರದಿಂದ ಮಾತಾಡಿದ್ಲು, ಗಂಡನ್ಗೆ ಮರ್ಯಾದೆ ಕೊಡ್ದಂಗೆ. ಅದಕ್ಕೆ ಒಂದ್ ಬಿಟ್ಟು ಹೋಗು ಅಂತಂದ. ನಾನು ಇರಲ್ಲ, ನಾನು ಹೋಗ್ತೀನಿ ಅಂತನ ಅವಳೇ ಹೋದ್ಲು ಮುಂಚೆಲೇನೆ. ಅವ್ನು ಹೇಳೋದಕ್ಕೂ ಮುಂಚೆಲೇನೆ. ಹೋದ್ರೆ ಹೋಗ್ಲಿ ಬಿಡು, ನೀನ್ ಯಾಕೆ ಅದನ್ನ ಕೇಳ್ಕೊಂಡ್ ಬಂದಿದ್ಯಾ? ನಿನ್ಗೆ ಯಾರು ಹೇಳಿರು? ಈ ತಾನೇ ಹೇಳಿದ್ಲು, ಅವಳು ಬರ್ಬೇಕಾದೇನೋ ಅಳ್ತಾನ ಹೋಗ್ತಿದ್ಲಂತೆ ಪುಷ್ಪ. ಆವಾಗ ವಿಚಾರಿಸಿದಾಗ ಗೊತ್ತಾಗೈತೆ, ಅದಕ್ಕೆ ಹೇಳಿದ್ಲು. ಅಲ್ಲ, ಏನಕ್ಕೆ ಜಗಳ ಆಯ್ತು? ಅಲ್ಲ, ದೇವಸ್ಥಾನದ ಹತ್ರನೇ ಎಲ್ಲಾನ ಬಗೆಹರ್ದಿತ್ತು ತಾನೇ ಸಮಸ್ಯೆ, ಮತ್ತೇನ್ ಜಗಳ ಆಯ್ತು ಮನೇಲಿ? ಮಾದೇಶಣ್ಣನು ನಮ್ಮ ಮನೆಗೆ ಬಂದು ತಪ್ಪಾಯ್ತು ಕ್ಷಮಿಸಿ ಅಂತ ನಾ ಕೇಳ್ಕೊಂಡು ಟೀ ಕುಡಿದು ಬಂದ. ಮತ್ತೆ ಮನೇಲಿ ಏನಾಯ್ತು? ಅವ್ನು ಬಂದ್ಮೇಲೆ ಯಾಕೆ ಜಗಳ ಮಾಡ್ಕೊಂಡ್ರಿ? ಜಿ, ಅವಳಿಗೆ ಇಷ್ಟು ಅಷ್ಟು ಇಲ್ಲ, ಅಹಂಕಾರ ದುರಹಂಕಾರ ಜಾಸ್ತಿ. ಇಷ್ಟೊತ್ತಿಗೆ ಯಾವಾಗ್ಲೂ ಮನೆ ಬಿಟ್ಟು ಕಳಿಸ್ಬೇಕಾಗಿತ್ತು, ನಾನೇನೆ ಅನುಸರಿಸ್ಕೊಂಡು ಹೋಗ್ತಿದ್ದೆ. ಅದು ಇವತ್ತು ನೆರವೇರೈತೆ ಬಿಡು. ತವ್ರ ಮನೆಗೆ ಹೋಗಿ ಒಂದ್ ಸ್ವಲ್ಪ ಅವಮಾನ ಅನುಭವಿಸ್ ಬಂದ್ಮೇಲೆ ಗೊತ್ತಾಗುತ್ತೆ ಗಂಡನ ಮನೆ ಬೆಲೆ, ಅತ್ತೆ ಬೆಲೆ ಏನು ಅಂತಾನ. ಸುಮ್ನಿರು. ಅವಳು ಒಂದ್ ಕೆಲಸನೂ ನೆಟ್ಟು ಮಾಡ್ತಾ ಇರ್ಲಿಲ್ಲ ಮನೆಯಾಗಿದ್ದು. ನನ್ ಮಲ್ಲಿ ಮಕ್ಕಳು ಈ ಮನೆಗೆ ಬಂದ್ರೆ ಸಾಕು, ಉರ್ಕ ಮಾಡಂಗೆ ಇವ್ರು ಯಾಕೆ ಬರ್ತಾರೋ, ಇದ್ದೂರಾಗಿರೋದಕ್ಕೆ ಅಗಲಾಗ್ಲ ಬರ್ತಾರೆ ಅಂತಾನ ಅವ್ರನ್ನೇ ಬೈಯೋಳು ನಮ್ ಕಾವೇರಿನ. ನಾವ್ಯಾರು ಇಲ್ದಿದ್ರೆ ಒಡದೆ ಹೊಡಿಯೋಳು, ಬರ್ಬೇಡ ಅಂತಾನ. ನೋಡು, ಹಿಂಗೆಲ್ಲ ಮಾಡ್ತಾಳಲ್ಲ ಅವಳು. ಏನಕ್ಕ ಜಗಳ ಆಗಿದ್ದು? ಏನಕ್ಕೆ ಜಗಳ ಆಗಿದ್ದು? ಸೂಜಿನು ಮತ್ತೆ ಅವಳು ಜಗಳ ಆಡಿದ್ರಲ್ಲ ಪುಷ್ಪ, ಅದಕ್ಕೆನಾ ಮಾದೇಶಣ್ಣ ಪುಷ್ಪನ ಮನೆಯಿಂದ ಆಚೆಗೆ ಹಾಕಿದ್ದು? ಅದಕ್ಕೆ ಇರ್ಬೇಕೇನೋ. ಏನೋ ಹೇಳ್ತಿದ್ದ, ಏನೋ ಸೂಜಿ ಮನೆಗೂ ಹತ್ರ ಹೋಗಿದ್ದೆ ಅಂತನ, ಅದಕ್ಕೆ ಏನೋ ಮಾತಾಡ್ತಿದ್ರಪ್ಪ, ನಾನು ಏನು ಸರಿಯಾಗಿ ಕೇಳಲಿಲ್ಲ. ಅವಣ್ಣನೇ ಬಂದಲ್ಲ ಮಾದೇಶಣ್ಣ. ಏನ್ ಸೂಜಿ, ಸೀತಾ, ಏನ್ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ? ನಡೀರಿ ಒಳಿಕೆ, ನಡೀರಿ, ಕುತ್ಕ ನಡೀರಿ. ಪರವಾಗಿಲ್ಲ ಅಣ್ಣ, ಏನೋ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದು ಪುಷ್ಪನ್ ಯಾಕೆ ಮನೆಯಿಂದ ಆಚೆಗೆ ಹಾಕಿದ್ರಿ? ಯಾಕೆ ಮತ್ತೆ ಜಗಳ ಮಾಡ್ಕೊಂಡ್ರಿ ನೀವು? ಅವಳಿಗೆ ತಿಂದು ಕೊಬ್ಬು ಕೂತ್ಕೊಂಡ್ ಮನೆಗೆ, ಅದಕ್ಕೇನೆ.
ಬಾಯಿಗೆ ಬಂದಂಗೆ ಮಾತಾಡಿದ್ಲು. ನಾನೇನೆ ಸರಿಯಾಗಿ ಒಂದು ಕೆನ್ನೆಗೆ ಬಿಟ್ಟೆ. ಅದಕ್ಕೆ ನಾನು ಹೋಗ್ತೀನಿ, ನನಗೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನು ಇರಲ್ಲ ಅಂತನ ಅವಳೇ ಹೋಗು ಅಂತನ ನಾನು ಕಳಿಸ್ಕೊಟ್ಟೆ. ಹೋದ್ರೆ ಹೋಗ್ಲಿ ಬಿಡು, ಅವಳ ಬಗ್ಗೆ ಯಾಕೆ ಮಾತಾಡ್ತೀಯಾ? ನಡಿ ಒಳಿಕ್ ನಡಿ. ಬಾರಿ ಸುಜಿ, ಒಳಗೆ ಬರ್ರಿ. ಬರೀ ಕಾಫಿ ಕಾಸ್ತೀನಿ, ಕುಡ್ದು ಹೋಗೋರಂತೆ ಬರ್ರಿ. ಓ ಅದಲ್ಲ, ಅದು ಇಲ್ಲ ಇದು ಇಲ್ಲ, ಮೊದಲು ಒಳಕ್ ನಡಿ. ಸರಿ ಆಯ್ತು ನಡಿಯ ಸುಜಿ, ನಡಿ. ಕುತ್ಕೋ ಸೂಜಿ. ಸೀತಾ ಕುತ್ಕೊಳ್ರಿ. ಕಾಫಿ ಕುಡಿತೀರಾ? ಯಾಕನ ಶರ್ಬತ್ ಮಾಡ್ಲಾ? ನಿಂಗಂಟಿ ಏನು ಬೇಡ ಸದ್ಯಕ್ಕೆ. ಅದು ಯಾಕೆ ಜಗಳ ಮಾಡ್ಕೊಂಡ್ರಿ? ನಮ್ಮ ವಿಷಯಕ್ಕೆನಾ? ನಿನ್ನ ವಿಷಯಕ್ಕೇನಲ್ಲ ಸೂಜಿ, ನಿನ್ನ ವಿಷಯಕ್ಕೆ ಆಲೇನೆ ಅವಳು ದೇವಸ್ಥಾನದ ಹತ್ರ ಕ್ಷಮೆ ಕೇಳಿದ್ಲಲ್ಲ. ಆದರೂ ನಾನು ನಿಮ್ಮ ಮನೆ ಹತ್ರ ಬಂದಿದ್ದಲ್ಲ ಬೆಳಗ್ಗೆ, ಆವಾಗ ನನಗೂ ಅನ್ನಿಸ್ತು. ಅದಕ್ಕೆ ನಾನು ಪಶ್ಚಾತ್ತಾಪದಿಂದ ನಾನು ನಿಮ್ಮ ಮನೆಗೆ ಬಂದು ತಪ್ಪಾಯಿತು ಅಂತ ಕೇಳಿದೆ. ನನಗೂ ಸಮಾಧಾನ ಆಯಿತು. ಅದಕ್ಕೆ ಅವಳು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಿದ್ರೆ ನಿಮ್ಮ ಮನೆಗೆ ಬಂದು ನಿಮಗೂ ಸಿಟ್ಟು ತಣ್ಣಗಾಗುತ್ತೆ ಅಂತ ನಾನು ಯೋಚನೆ ಮಾಡಿದೆ. ಆದರೆ ಬರಲ್ಲ ಅಂತ ಅಂದ್ಲು. ನಾನೇನು ಹೋಗಲ್ಲ ಅವಳು ಅವ್ರ ಮನೆಗೆ ಇದು ಅದು ಅಂತ ಅಂದ್ಲು. ಹೋದ್ರೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ತಿದ್ದೆ. ಆದರೆ ಏನೇನೋ ಕೆಟ್ಟಾಗೆ ಕಲ್ಪನೆ ಮಾಡ್ಕೊಂಡು ಮಾತಾಡಿದ್ಲು ಅವಳು ಪುಷ್ಪ. ಅದಕ್ಕೇನೆ ಅವಳನ್ನ ಒಂದು ಬಿಟ್ಟಿದ್ದು. ಬಿಡು, ಅವಳ ಬಗ್ಗೆ ಯಾಕೆ ಚಿಂತೆ ನಿನಗಿವಾಗ? ಹಂಗಲ್ಲ, ನನ್ನ ವಿಷಯಕ್ಕೆ ನೀವಿಬ್ರು ಜಗಳ ಮಾಡ್ಕೊಂಡು ಎಂಟಿ ಹಿಂಗೆ ಗಂಡನ ಮನೆಗೆ ಬಿಟ್ಟು ಹೋದ್ಲು ಅಂತಂದ್ರೆ ನನಗೆ ಕೆಟ್ಟ ಹೆಸ್ರಲ್ವಾ? ಅದಕ್ಕೆ ಹೋಗಿ ಕರ್ಕೊಂಬಾಣ. ಏನೋ ತಪ್ಪು ಮಾಡಿದಾಳೆ, ಕ್ಷಮಿಸ್ಬಿಡು. ಇದೊಂದ್ಸಲ ನನಗೋಸ್ಕರ. ಬೇಡ ಸೂಜಿ, ಇವನೇನಾದ್ರೂ ಹೋದ್ರೆ ಅಷ್ಟೇನೆ ಅಲ್ಲೇ ಮನೆ ಅಳಿನಾಗಿ ಮಾಡ್ಕೊಂಡ್ ಬಿಡ್ತಾರೆ. ಅಲ್ಲೇ ಇವನ್ನ ಕರ್ಕೊಂಡೋಗಿ ಅಲ್ಲೇ ಇಕ್ಕಬೇಕು ಅಂತನ ಅವ್ರ ಅಪ್ಪ ಅಮ್ಮಯ್ಯ ಪ್ಲಾನ್ ಮಾಡ್ಕೊಂಡಿದ್ರು. ನಮ್ಮ ಆದೇಶ ಒಪ್ಲಿಲ್ಲ, ನಾವು ಒಪ್ಲಿಲ್ಲ. ಆ ಪುಷ್ಪನ್ಗೆ ಅದೇ ಸಿಟ್ಟು ನಮ್ಮ ಮೇಲೆ. ನೋಡಿ ಕಳಿಸ್ಕೊಡ್ಲಿಲ್ವಲ್ಲ, ನಮ್ಮ ಅಪ್ಪ ಅಮ್ಮ ಗಂಡು ಮಕ್ಳಿಲ್ವಲ್ಲ, ನಾವು ಹೋಗಿ ಅಲ್ಲೇ ಇದ್ರೆ ಆಸ್ತಿ ಸಿಗುತ್ತೆ, ನಾವು ಅಲ್ಲಿ ಚೆನ್ನಾಗಿರ್ಬೋದು ಅಂತ ಅವಳು ಯೋಜನೆ. ಆದ್ರೆ ನಾವು ಇವನ್ನ ಒಬ್ಬನ ಕಳಿಸ್ಕೊಟ್ಟು ನಾವೇನಮ್ಮ ಮಾಡೋಣ ಇರೋ ನಮ್ಮ ಮಗುನ? ಹೇಳು. ಅದಕ್ಕೆ ಅವಾಗಿಂದ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ರೆ ಇವನ್ ಮೇಲೂ ಅಷ್ಟೇನೆ. ಸುಮ್ನೆ ಕ್ಯಾತೆ ತೆಗಿತಾಳ ಅವಳು. ಹೌದಾ ಅಂತವಳ ಪುಷ್ಪ? ಅಯ್ಯೋ, ಅಲ್ಲ ಗಂಡ ಯಾರಾದ್ರೂ ಒಬ್ಬ ಮಗ ಇರನ್ನ ಕಳ್ಸ್ಕೊಳ್ತಾರ? ಏನೋ 4-5 ಜನ ಗಂಡು ಮಕ್ಳಿದ್ರೆ ಬಿಡಪ್ಪ ಯಾರಾದ್ರೂ ಹೋಗಿ ಅತ್ತೆ ಮನೆಗೆ ಇರ್ಲಿ, ಇಲ್ಲೊಬ್ರು ಇರ್ಲಿ ಅಂತಾನ ಅಂದ್ಕೊಂತಾರೆ. ಒಬ್ಬ ಮಗುನಿರೋರು ಯಾ ತಂದೆ ತಾಯಿನೂ ಕಳ್ಸಲ್ಲ. ಅದು ಅಷ್ಟು ಅರ್ಥ ಆಗಲ್ಲ ಪುಷ್ಪನ್ಗಾಗ್ಲಿ ಅವ್ರ ಅಪ್ಪ ಅಮ್ಮಗಾಗ್ಲಿ. ಅದು ಅವ್ರಿಗೆಲ್ಲ ಅರ್ಥ ಆಗಂಗಿದ್ರೆ ಇವಳು ಯಾಕೆ ಹಿಂಗಿರೋಳು? ಬಿಡು ಸೀತಾ. ಅವಳ ಬಗ್ಗೆ ಮಾತಾಡೋದೇನೆ ವ್ಯರ್ಥ. ನಾವೇನು ಹೇಳಿದ್ರು ಅವಳು ಬರೀನ ಉಲ್ಟಾ ತಿಳ್ಕೊಂತಾಳೆ. ಕೆಟ್ಟಾಗೆ ತಿಳ್ಕೊಂತಾಳೆ ನಾವು ಒಳ್ಳೇದು ಹೇಳಿದ್ರು. ಹಂಗಲ್ಲಣ್ಣ, ಈಗ ನನ್ನಿಂದಾನೇ ನೀವಿಬ್ರು ಜಗಳ ಆಡಿದ್ರಿ ಅಂತ ಅನ್ಕೊಂತಾರೇನೋ ಜನಗಳು ಅಂತ ನಾನು ಈ ತರ ಕೇಳೋಣ ಅಂತ ಬಂದೆ. ಇಂದ ಏನೂ ಆಗಿಲ್ಲ ಬಿಡು ಸೂಜಿ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನೀನ್ ತಪ್ಪು ಮಾಡಿಲ್ಲ ಅಂದಮೇಲೆ ನೀನ್ ಯಾಕೆ ಅದಕ್ಕೆ ಯೋಚನೆ ಮಾಡ್ತೀಯಾ? ತಪ್ಪು ಮಾಡಿರೋಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ, ಅನುಭವಿಸ್ಲಿ, ಸುಮ್ಮನಿರು. ಅದ್ರ ಬಗ್ಗೆ ಇನ್ನೇನು ಮಾತಾಡಬೇಡ ನೀನು. ಅಮ್ಮ ಹೋಗು, ಇವ್ರಿಗೆ ಟೀನೋ ಕಾಫಿನೋ ಮಾಡ್ಕೊಂಬ ಹೋಗು. ಸರಿ ಅಮ್ಮ, ಇರ್ರಿ ಕಾಪಿ ಕಾಸ್ಕೊಬತ್ತೀನಿ, ಕುಡ್ದು ಹೋಗೋರಂತೆ. ಕೂಕೊಂಡಿರಿ. ಕುತ್ಕೊಳ್ಳೋಣ ಮಲೇಶಣ್ಣ, ಕುತ್ಕೋ. ಅಲ್ಲ ಅಣ್ಣ, ಅವಳ ಮ್ಯಾಲ ನೀವು ಕೈ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಅವಳಿಗೆ ಸಿಟ್ಟು ಬಂದಿರೋದು. ಒಡದ್ನಲ್ಲ ನನ್ನ ಗಂಡ ಅಂತನ ಬೇಜಾರು ಮಾಡ್ಕೊಂಡು ಹೋಗಿದ್ದಾಳೆ. ಅಯ್ಯೋ, ನಾನು ಜಗಳ ಮಾಡಬಾರ್ದಾಗಿತ್ತು ಅಂತ ಅನ್ಸ್ತೈತೆ. ಸುಮ್ಮನೆ ಅವಳು ಏನಾದ್ರು ಅನ್ಲೇಳು ಅಂತನ ಕೇಳಿಸ್ತಾಳಂಗೆ ಹೋಗಿದ್ರೆ ಚೆನ್ನಾಗಿರೋದು. ನಾನು ಅವತ್ತು ಜಗಳ ಆಡಿದ್ರಿಂದನೇ ಹಿಂಗೆಲ್ಲ ಆಯ್ತೇನೋ ಅಂತ ಅನ್ಸುತ್ತೆ. ಪಾಪ ನನ್ನಿಂದ ನೀವು ಗಂಡ ಹೆಂಡತಿ ದೂರ ಆದಂಗಾಯ್ತಲ್ಲ. ಏ ಸುಜಿ, ಯಾಕೆ ಹಿಂಗಾಡ್ತಾ ಇದ್ಯಾ? ಮೊದ್ಲು ನೀನ್ ಹೆಂಗಿದ್ದೆ? ತಪ್ಪು ಮಾಡಿರೋಗೆ ಶಿಕ್ಷೆ ಕೊಡ್ಬೇಕು ಅಂತನ ಸರಿಯಾಗಿ ಇದು ಮಾಡ್ತಿದ್ದೆ, ಜೋರ್ ಮಾಡ್ತಿದ್ದೆ. ನಾನು ಸ್ವಲ್ಪ ಮೆತ್ತಗಾಗ್ತಿದ್ದೆ. ಆದ್ರೆ ಈಗ ನೋಡಿದ್ರೆ ನೀನು ಎಲ್ಲನ ಉಲ್ಟಾ ಪಲ್ಟಾ ಮಾಡ್ತಾ ಇದ್ಯಲ್ಲ, ಯಾಕೆ? ತಪ್ಪು ಮಾಡಿರೋಳು ಅನುಭವಿಸಿ ಸುಮ್ಮನಿರು. ನೀನ್ ಯಾಕೆ ಅದಕ್ಕೆ ಪಶ್ಚಾತ್ತಾಪ ಪಡ್ತೀಯ? ಇವಳೊಳ್ಳೆ, ನಾನು ಅಲ್ಲೇ ಹೇಳ್ದೆ ತಾನೆ, ಏನು ಹೋಗೋದ್ ಬೇಡ, ಏನು ಕೇಳೋದ್ ಬೇಡ ಅಂತಾನ. ಪಿಂಕೆ ಮಾಡೋಣ ಅಂದ್ರೆ ಕರ್ಕೊಂಬಂದೆ ಇಲ್ಲಿಗ ನಾನು. ಮಾಡಕ್ ಕೆಲ್ಸ ಇಲ್ದೇನೆ. ನಡಿ ಹೋಗೋಣ ನಾವು. ಅಯ್ಯೋ ಸೀತಾ, ಸುಮ್ಮನಿರ್ತೀಯ? ನಿನಗೆ ಅರ್ಥ ಆಗಲ್ಲ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಾನ. ಸುಮ್ಮನಿರು. ಆಮೇಲೆ ಹೇಳ್ತೀನಿ ನಿನ್ಗೆ. ಅಲ್ಲಿ ಹೋದ್ಮೇಲೆ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗ್ತೀವಲ್ಲ ಅವಾಗ ಹೇಳ್ತೀನಿ. ಸುಮ್ಮನಿರು. ಮಾದೇಶಣ್ಣ ಹೋಗಿ ಕರ್ಕೊಂಬತ್ತೀಯ ಪುಷ್ಪನ್ನ? ಅವಳು ಬರಲ್ಲ ಸೂಜಿ, ಖಂಡಿತ ಬರಲ್ಲ. ಸುಮ್ಮನೆ ನಾನು ಹೋಗಿ ಕರೆದು ಬೈಸ್ಕೊಂಡು ಬರ್ಬೇಕಾಗುತ್ತೆ ಅಲ್ಲಿ ಹೋದ್ರೆ. ಅದಕ್ಕೆ ಮೇಡಮ್, ಸೂಜಿ, ಸೀತಾ ತಾಳ್ರಿ. ನಾಳೆ ಕಾಫಿ ಕುಡ್ದಿದ್ವಿ, ತಿರ್ಗಿ ಯಾಕೆ ಕಾಸ್ಕೊಂಬರಕ್ ಹೋದ ಆಂಟಿ? ಕುಡೀರಮ್ಮ, ಪರವಾಗಿಲ್ಲ. ನಮ್ಮ ಮನೆಗೆ ಅಪರೂಪಕ್ಕೆ ಬಂದಿದೆ. ಅಪರೂಪಕ್ಕೇನು ಬಂದೇ ಇಲ್ಲ ನೀವಿಬ್ರು. ನೀನು ಬಂದಿದ್ದೇನ ಸೂಜಿ, ಆದ್ರೆ ಸೀತಾ ಎಂದೂ ಬಂದಿರ್ಲಿಲ್ಲ ನಮ್ಮ ಮನೆಗೆ. ಕುಡೀರಿ. ಆಂಟಿ ಏನ್ ಮಾಡ್ತೀರಾ? ಪುಷ್ಪನ್ ನೀವೇ ಕರ್ಕೊಂಬತ್ತೀರೋ ಅಥವಾ ಕರ್ಕೊಂಬರಲ್ವೋ? ಏನ್ ಮಾಡ್ತೀರಾ? ಸೂಜಿ, ನಿನ್ನಿಂದ ಏನು ಅವಳ ಮನೆ ಬಿಟ್ಟು ಹೋಗಿಲ್ಲ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಸುಮ್ನೆ ನೀನು ಉಪ್ಪಿನಕಾಯಿ ಮಾಡ್ತಾ ಇದ್ಯಾ, ದುಡಿಮೆ ಮಾಡ್ತಾ ಇದ್ಯಾ, ಸುಮ್ಮನ ಅದ್ರ ಕಡೆ ಗಮನ ಕೊಡು. ಇವಳ ಕಡೆ ನಿನ್ಗೆ ಗಮನ ಬೇಡ. ಗಮನ ಕೊಟ್ರೆ ನಿನ್ ಕೆಲ್ಸನೇ ಹಾಳಾಗೋಗುತ್ತೆ. ಅವರಿಬ್ರು ಗಂಡ ಹೆಂಡತಿ ಜಗಳ ಆಡವಳೆ. ಅವಳು ಆ ಪುಷ್ಪ
ಇವನಿಗೆ ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿಲ್ಲ, ಅದಕ್ಕೆ ಇವನಿಗೆ ಸಿಟ್ಟು ಬಂದೈತೆ, ಕಪಾಳಕ್ಕೆ ಒಂದು ಬಾರ್ಸವನ ಅಷ್ಟೇನೆ. ಇದ್ರಾಗೆ ನಿನ್ ತಪ್ಪೇನು ಇಲ್ಲ. ಕುಡಿ ಕಾಪಿನ, ಕುಡ್ದು ಹೋಗಿ ಅದೇನು ಉಪ್ಪಿನಕಾಯಿ ಮಾಡ್ತಾ ಇದೀರೇನೋ ಮಾಡ್ರಿ. ನಿಮ್ ಕೆಲಸ ನೀವು ಮಾಡ್ರಿ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಅದೇ ಅಪ್ಪ, ನಾನು ಅದನ್ನೇ ಹೇಳಿದ್ದೆ ಸೂಜಿಗೆ. ಸೂಜಿ ಕಾಪಿ ಕುಡಿ, ಜಲ್ದಿ ಹೋಗೋಣ, ಆರ್ಡರ್ ಜಾಸ್ತಿ ಐತೆ, ಉಪ್ಪಿನಕಾಯಿ ಮಾಡ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.